ಆಹಾ! ಇವತ್ತು ಸಂಡೇ. ನಂಗಂತೂ ನೀರು ದೋಸೆ ತಿನ್ಬೇಕು ಅಂತ ತುಂಬಾನೇ ಅನಿಸ್ತಾ ಇತ್ತು. ಅಕ್ಕಿನ ನೆನೆಸ್ಬೇಕು, ರುಬ್ಬೇಕು, ಇವೆಲ್ಲ ಟೆನ್ಷನ್ನೇ ಬೇಡ. ಇನ್‌ಸ್ಟಂಟಾಗಿ ಮಂಗಳೂರು ಸೈಡ್ ಮಾಡುವಂಥ ಪರ್ಫೆಕ್ಟ್ ಆದ ನೀರು ದೋಸೆಯನ್ನು ಬರೀ 10 ನಿಮಿಷಗಳಲ್ಲಿ ಮಾಡಿಕೊಂಡು ಅದಕ್ಕೆ ಒಂದು ಫಿಶ್ ಸಾಂಬಾರನ್ನು ಮಾಡುವಂತಹ ಈ ಇನ್ಸ್ಟಂಟ್ ನೀರು ದೋಸೆ ವಿತ್ ಫಿಶ್ ಸಾಂಬಾರ್ ಥಾಲಿಯನ್ನು ತಗೊಂಬಂದಿದ್ದೀನಿ. ಸೊ ತಡನೇ ಮಾಡೋದು ಬೇಡ. ವೆಲ್ಕಮ್ ಟು ಮೈ ಚಾನಲ್ ರುಚಿಯಾನ. ನಾನು ರೇಷ್ಮಾ ಪ್ರವೀಣ್. ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೂ ಸೊ ಅದಕ್ಕೆ ಪ್ರಿಪ್ರೇಷನ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ನಾನಿಲ್ಲಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಪ್ರಿಪ್ರೇಷನ್ ಆಗಿ ಎಲ್ಲ ಸಾಮಾನುಗಳನ್ನ ಜೋಡಿಸ್ಕೊಂಡಿದ್ದೀನಿ. ಇದಾದ ನಂತರ ಇವಾಗ ಮೀನು ತೊಳ್ಕೊಂಬಿಟ್ಟು ಅದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಬಿಟ್ಟು ಒಂದು 5 ಮಿನಿಟ್ಸು ಮ್ಯಾರಿನೇಟ್ ಮಾಡ್ಕೊಳಕ್ಕೆ ಇಟ್ಕೊಂಬಿಡೋಣ. ಚೆನ್ನಾಗಿ ಮ್ಯಾರಿನೇಟ್ ಆದರೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಫಿಶ್ ಯಾರಿಗೆ ತೊಳೆಯೋಕೆ ಕರೆಕ್ಟಾಗಿ ಬರಲ್ಲೋ ನನ್ನ ಓಲ್ಡ್ ವಿಡಿಯೋ ಆದಂಥ ಏಂಜಲ್ ಫಿಶ್ ಫ್ರೈಲಿ ಪರ್ಫೆಕ್ಟಾಗಿ ಫಿಶ್ನ ತೊಳೆಯೋದನ್ನು ತೋರಿಸಿದ್ದೀನಿ. ನೀವು ನೋಡಿಲ್ಲ ಅಂದರೆ ಆ ವಿಡಿಯೋನ ಹೋಗಿ ನೋಡ್ಕೊಂಡು. ಮೊದಲದಾಗಿ ಇಲ್ಲಿ ನಾನು ನೀರು ದೋಸೆಗೆ ಪ್ರಿಪ್ರೇಷನನ್ನು ಮಾಡ್ಕೊತಾ ಇದ್ದೀನಿ. 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಮೆಜರ್ಮೆಂಟ್ ಅಂತ ಅರ್ಧ ಕಪ್ಪಷ್ಟು ಅವಲಕ್ಕಿ ಅಥವಾ ಪೋಹನ ತೊಗೊಂಡಿದ್ದೀನಿ. ಅದನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಬರ್ಬೇಕು. ಇದು ಪೇಪರ್ ಅವಲಕ್ಕಿ ಆಗಿರೋ ತೊಳಿತಿದ ತಕ್ಷಣ ಮೆತ್ತಗಾಗ್ಬಿಡುತ್ತೆ. ಗಟ್ಟಿ ಅವಲಕ್ಕಿ ಆದರೆ ಒಂದು 10 ನಿಮಿಷ ನೆನೆಸ್ಕೊಳ್ಳಿ. ಇದಾದ ನಂತರ ನಾನು ಸ್ವಲ್ಪ ಕೋಕೋನಟ್ ಅಥವಾ ಕೊಬ್ಬರಿ ತುರಿಯನ್ನು ಹಾಕ್ಕೊತಾ ಇದ್ದೀನಿ. ನಾವು ನೀರು ದೋಸೆಗೂ ಕೂಡ ಕೊಬ್ಬರಿ ತುರಿ ಮತ್ತು ಅನ್ನ ಹಾಕ್ತೀವಿ. ಅದಕ್ಕೋಸ್ಕರ ಇದು ಇನ್ಸ್ಟಂಟ್ ನೀರು ದೋಸೆ ಆಗಿರೋದ್ರಿಂದ ನಾನು ಕೊಬ್ಬರಿ ತುರಿ ಮತ್ತು ಅವಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ, ನೀರು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬನ್ನಿ. ನಾನಿಲ್ಲಿ 1 ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಉಂಟು. ಇದಕ್ಕೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೊಳೋಕೆ ಅವಶ್ಯಕತೆ ಇಲ್ಲ. ಒಂದು 10 ನಿಮಿಷ ಈ ಹಿಟ್ಟು ಚೆನ್ನಾಗಿ ನೆಂದ್ಕೊಳ್ಳಿ. ಇದರಿಂದ ದೋಸೆ ಕೂಡ ರುಚಿಯಾಗಿ ಬರುತ್ತೆ. ಇನ್ಸ್ಟೆಂಟಾಗಿ ದೋಸೆ ಆದರೂ ರುಚಿ ಮಾತ್ರ ಯಾವುದೇ ರೆಸ್ಟೋರೆಂಟ್ಗೂ ಕಮ್ಮಿ ಇಲ್ಲ. ಒಂದು ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಇದನ್ನು ಒಂದು 10 ನಿಮಿಷ ನೆಂದ್ಕೊಳಕ್ಕೆ ಬಿಡ್ತೀನಿ. ಇದಾದ ನಂತರ ನಾವು ನೆಕ್ಸ್ಟು ಏನು ಮಾಡ್ಕೊಬೇಕು, ಫಿಶ್ ಸಾಂಬಾರು ಮಾಡ್ಕೊಬೇಕು. ಇದಕ್ಕೆ ಏನೇನು ಬೇಕೋ ಐಟಮ್ ಒನ್ ಬೈ ಒನ್ ನೋಡ್ಕೊಳಕ್ಕೆ ಹೋಗೋಣ. ಸೊ ಮೊದಲನೇದಾಗಿ ಇಲ್ಲಿ ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಕಾಳು, ಆಮೇಲೆ ಹುಣಸೆಹಣ್ಣು, ಆಮೇಲೆ ಸ್ವಲ್ಪ ಒಂದು 4 ಕಾಳಾಗುವಷ್ಟು ಮೆಂತೆ ಮತ್ತು 4 ಕಾಳು ಸಾಸಿವೆನ ತೊಗೊಂಡಿದ್ದೀನಿ. ಕೆಲವರು ಮೆಂತೆ ಮತ್ತು ಸಾಸಿವೆನ ಸ್ವಲ್ಪ ಹುರ್ಕೊಂಬಿಟ್ಟು ಹಾಕ್ಕೊತಾರೆ. ನಾನು ಯಾವುದೇ ರೀತಿ ಹುರಿತಾ ಇಲ್ಲ, ಡೈರೆಕ್ಟಾಗಿ ಹಾಕ್ಕೊತಾ ಇದಾದ ನಂತರ ನಾನು 1 ಕಪ್ಪಷ್ಟು ಕಾಯಿ ತುರಿಯನ್ನು ತುರ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ರಸ ಅಥವಾ ಸಾಂಬಾರು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ನೀವು. ಇದಾದ ನಂತರ ಒಂಚೂರು ಅರಿಶಿನ ಪುಡಿ ಮತ್ತು ನೀರನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಇಲ್ಲಿ ರುಬ್ಕೊಂಬರ್ತಿದ್ದೀನಿ. ಇದೇ ಥರ ನುಣ್ಣಗೆ ಚೆನ್ನಾಗಿ ಗಂಧಕ್ಕೆ ರುಬ್ಕೊಂಬರ್ಬೇಕು ಇದನ್ನು. ಇದನ್ನೊಂದು ಪಾತ್ರೆಯಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ನೀರನ್ನು ಹಾಕ್ಕೊಳ್ಳಿ. ನಾನು ಸ್ವಲ್ಪ ದಪ್ಪಗೆ ಬೇಕು ಸಾಂಬಾರು ಆದ್ದರಿಂದ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಇದನ್ನು ಒಲೆ ಹತ್ತಿಸ್ಬಿಟ್ಟು ಅದ್ರ ಮೇಲೆ ಬೇಯಲಿಕ್ಕೆ ಇಡ್ತೀನಿ. ಇದು ಕುದೀತಾ ಇರ್ಬೇಕಾದ್ರೆ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿಕಾಯಿ ಮತ್ತು ಸಣ್ಣ ಪೀಸ್ ಶುಂಠಿನ ಅದ್ರ ಮೇಲಿಂದ ಉದುರಿಸ್ತಿದ್ದೀನಿ. ಅಲ್ಲೇ ಸಾರನ್ನ ಸ್ವಲ್ಪ ಉಪ್ಪನ್ನು ನೋಡಿ ನೀವು ಸಾರನ್ನು ಕರೆಕ್ಟಾಗಿ ಕರಡ್ಕೊಳ್ಳಿ. ಯಾಕಂತಂದರೆ ಸಾರು ಕುದಿ ಬಂದಮೇಲೆ ಮಾತ್ರ ನಾವಿಲ್ಲಿ ಮೀನನ್ನು ಆ್ಯಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಸಾರನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಸಾರು ಬಾಯ್ಲ್ ಆಗೋ ತನಕ ಕಾಯಿರಿ. ಇದಾದ ನಂತರ ನಾನು ಇವಾಗ ಟೇಸ್ಟ್ ನೋಡ್ಕೊತಿದ್ದೀನಿ. ಉಪ್ಪು, ಹುಳಿ, ಖಾರ ಕರೆಕ್ಟಾಗಿ ಉಂಟಾ ಅಂತ ನೋಡ್ಕೊಂಬಿಟ್ಟು ಚೆನ್ನಾಗಿ ಸಾರು ಕುದ್ದುಂಟು. ಇವಾಗ ನಾನು ಇದಕ್ಕೆ ಮೀನು ಆಲ್ರೆಡಿ ನಾನು ತೊಳ್ಕೊಂಡು ಮ್ಯಾರಿನೇಟ್ ಮಾಡಿರೋದನ್ನು ತೋರಿಸಿದ್ದೀನಿ. ಸೊ ಈ ಮೀನನ್ನು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಬಿಟ್ಟು ಈಗ ಸಾಂಬಾರು ನೀಟಾಗಿ ಕುದ್ದುಂಟು. ಸೊ ಈ ಟೈಮಲ್ಲಿ ನಾವು ಒಂದೊಂದಾಗಿ ಮೀನು ಪೀಸಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಸಾರು ಕುದಿಬೇಕಾದ್ರೆ ಅಥವಾ ಈ ಫಿಶ್ ಹಾಕಿದ ನಂತರ ಯಾವುದೇ ಕಾರಣಕ್ಕೂ ನಾವು ಸೌಟ್ ಆಡೋದಾಗಲಿ ಅದನ್ನು ಕಲ್ಕೋದಾಗಲಿ ಮಾಡಬಾರ್ದು. ಯಾಕಂದರೆ ಮೀನಲ್ಲಿ ಮುಳ್ಳುಗಳಿರೋದ್ರಿಂದ ಆ ಸಾಂಬಾರಿಗೆಲ್ಲ ಮುಳ್ಳನ್ನು ಬಿಟ್ಕೊಳೋ ಚಾನ್ಸಸ್ ಇರುತ್ತೆ. ಸೊ ಅದೇ ಕಾರಣಕ್ಕೆ ಸಾರನ್ನು ಕೈಯಾಡೋಕ್ಕೆ ಹೋಗಬಾರ್ದು. ಸೊ ಬಳ್ಸೋ ಟೈಮಲ್ಲಿ ಮಾತ್ರ ಒಂದೊಂದೇ ಫಿಶ್ ಪೀಸ್ಗಳನ್ನು ಎತ್ಕೊಂಡ್ಬಿಟ್ಟು ಅದನ್ನು ಇವಾಗ ಫಿಶ್ ಸಾಂಬಾರು ಕುದೀತಾ ಇರಲಿ. ಈ ಸೈಡು ನಾವು ಮೀನಿನ ಖಟ ಮೀಟ ಅಥವಾ ಮೀನಿನ ಗಸಿ ಅಂತ ಹೇಳ್ತಾರಲ್ಲ ಅದನ್ನು ಮಾಡ್ಕೊಂಬರೋಣ. ಅದು ನನ್ನ ಸ್ಟೈಲಲ್ಲಿ. ಇದಕ್ಕೆ ಬೇಕಾದಂಥ ಸಾಮಗ್ರಿ ನೋಡ್ಕೊಳ್ಳೋಣ. ಒಣಮೆಣಸಿಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಕಾಳು ಮತ್ತು ಹುಣಸೆಹಣ್ಣು ಹಾಕಿ ಇದಾದ ನಂತರ ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಥಿಕ್ಕಾದಂತಹ ಬ್ಯಾಟರ್ ರೀತಿಯಲ್ಲಿ ನಾವು ಇದನ್ನು ರೆಡಿ ಮಾಡಿಕೊಂಡು ಬರಬೇಕು. ಒಲೆ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಒಗ್ಗರಣೆ ರೀತಿ ಹಾಕೋಣಂತೆ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಅದಾದ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಬೇಕು. ಸ್ವಲ್ಪ ಚೆನ್ನಾಗಿ ಒಂಚೂರು ಕುದಿ ಬಂದಮೇಲೆ ಇದಕ್ಕೆ ಹೆಚ್ಚಿದಂಥ ಈರುಳ್ಳಿಯನ್ನು ಹಾಕ್ಕೊಬೇಕು.
ಆಮೇಲೆ ರುಬ್ಬಿಟ್ಕೊಂಡಿರೋಂತಹ ಮಸಾಲೆಯನ್ನು ಹಾಕ್ಕೊಂಬಿಟ್ಟು ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಅದನ್ನು ಗಸಿಯನ್ನು ರೆಡಿ ಮಾಡ್ಕೊಬೇಕು. ನಾನು ಇಲ್ಲಿ ಸ್ವಲ್ಪನೇ ಗಟ್ಟಿನೇ ಇಟ್ಕೊಳ್ತಾ ಇದ್ದೀನಿ. ಯಾಕಂತ ಗಸಿ ಗಟ್ಟಿನೇ ಇದ್ದರೆ ತುಂಬ ರುಚಿಯಾಗಿರುತ್ತೆ. ಇವಾಗ ಇದಕ್ಕೆ ಮೀನನ್ನು ಆ್ಯಡ್ ಮಾಡಿಬಿಟ್ಟೆ ನಾವು ಇದನ್ನ ಕುದಿಲಿಕ್ಕಿಡಬೇಕು. ಸೊ ಇದ್ರ ಈ ಒಂದು ಮಾಡುವಂತಹ ಪ್ರೊಸೀಜರೇ ಬೇರೆ ಇರುತ್ತೆ, ಸಾಂಬಾರು ಮಾಡುವಂಥ ಪ್ರೊಸೀಜರೇ ಬೇರೆ ಇರುತ್ತೆ. ಸೊ ಈ ಕಡೆ ನಮ್ಮದು ಮೀನು ಸಾರು ಕುದಿ ರೆಡಿ ಆಗ್ತಾ ಉಂಟು. ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಮತ್ತು ಕರ್ಬೇವು ಸೊಪ್ಪಿನ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಇದಾದ ನಂತರ ಈ ಸೈಡ್ ಗಸಿ ಕೂಡ ರೆಡಿ ಆಯಿತು. ಇವಾಗ 10 ನಿಮಿಷ ರೆಸ್ಟ್ ಮಾಡಕ್ಕೆ ಕೊಟ್ಟಿರುವಂತಹ ನೀರು ದೋಸೆನ ಇವಾಗ ಹಂಚ್ ಮೇಲೆ ಹಾಕ್ಕೊಳ್ಳಿ. ಇದೇ ಥರ ಯಾವ ಥರ ಹಾಕೊಳ್ಳೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನಿಮಗೆ ಕನ್ಸಿಸ್ಟೆನ್ಸಿ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ತೆಳ್ಳಗೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ. ಆದರೆ ಹರಿದೋಗೋ ಚಾನ್ಸಸ್ ಇರೋದ್ರಿಂದ ಈ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಉಂಟು. ಟೇಸ್ಟು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿರೋದ್ರಿಂದ ಅಷ್ಟೇ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಒಂದು 2 ನಿಮಿಷ ಬೇಯಿಸಾದ ನಂತರ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡಿ. ಯಾಕಂದರೆ ನೀರು ದೋಸೆ ಬೇಯೋಕ್ಕೆ ಒಂದು 4 ಟು 5 ಮಿನಿಟ್ಸ್ ಟೈಮ್ ಬೇಕೇ ಬೇಕು. ಯಾಕಂದರೆ ಕ್ರಂಚಿಯಾಗಿ ಬರಬೇಕಲ್ಲ ನೀರು ದೋಸೆ, ಅದಕ್ಕೋಸ್ಕರ. ನೋಡಿ ಎಷ್ಟು ಕ್ರಂಚಿಯಾಗಿ ಬಂದುಂಟು ಅಂತ ಹಾಕ್ಕೊಂಬಿಟ್ಟು ಇದನ್ನು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಾ ಇನ್ಸ್ಟೆಂಟಾಗಿ ವಿದಿನ್ 30 ಮಿನಿಟ್ಸ್ ಒಳಗೆ ಈ ಒಂದು ಇನ್ಸ್ಟೆಂಟ್ ನೀರು ದೋಸೆ ವಿತ್ ಫಿಶ್ ಕರಿ ಥಾಲಿನ ಪರ್ಫೆಕ್ಟಾಗಿ ರೆಡಿ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದುಂಟು ಅಂತ. ಅಲ್ಲೇ ಮತ್ತೆ ಸತಿನೂ ತೋರಿಸ್ತಾ ಇದ್ದೀನಿ ಯಾವ ಥರ ನೀರು ದೋಸೆ ಬಿಟ್ಕೊಬೇಕು ಅಂತ. ನೀವು ಹೊಸೊಬ್ಬರಾಗಿದ್ದರೆ ಯಾವ ಥರ ಬಿಡಬೇಕು ನೀರು ದೋಸೆನ ಅನ್ನೋದು ಗೊತ್ತಿರೋದಿಲ್ಲ ಕೆಲವರಿಗೆ. ಅದಕ್ಕೆ ಈ ಥರ ಮತ್ತೆ ಸತಿ ತೋರಿಸ್ತಾ ಇದ್ದೀನಿ. ಎಲ್ಲ ದೋಸೆಗಳು ತುಂಬಾ ಚೆನ್ನಾಗಿ ಬಂದುಂಟು. ನೀವು ಕೂಡ ಈ ಸಂಡೇ ಈ ಥಾಲಿನ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಇದೇ ಥರ ನನ್ನ ಒಳ್ಳೊಳ್ಳೆ ರೆಸಿಪಿಗೋಸ್ಕರ, ಥಾಲಿ ರೆಸಿಪಿಗೋಸ್ಕರ ನನ್ನ ಈ ರುಚಿಯಾನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ನೀರು ದೋಸೆ ರೆಸಿಪಿನ ಶೇರ್ ಮಾಡಿ. ಹೇಗೆ ಬಂತು ಅಂತ ನನ್ನ ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.